ವೀಕ್ಷಕರೇ, ಪಾಟೀಲ್ ನ್ಯೂಸ್ ಅಲರ್ಟ್ ಸುದ್ದಿಗೆ ಸ್ವಾಗತ ಸುಸ್ವಾಗತ. ಗೋದಾಮಿಗೆ ಆಕಸ್ಮಿಕ ಬೆಂಕಿ ತಗುಲಿ ಸುಟ್ಟ ಭತ್ತ ತುಂಬಿದ ಚೀಲಗಳು. ಮಸ್ಕಿ ತಾಲೂಕಿನ ಡೋಣಮರಡಿ ಗ್ರಾಮದಲ್ಲಿ ದುರ್ಗಮ್ಮ ಗಂಡ ಮಲ್ಲಪ್ಪ ಪೂಜಾರಿ ಡೋಣಮರಡಿರವರಿಗೆ ಸೇರಿದ ಸರ್ವೆ ನಂಬರ್ 130ರಲ್ಲಿ ಅವರ ಹೊಲದಲ್ಲಿರುವ ಗೋದಾಮಿಗೆ ಆಕಸ್ಮಿಕವಾಗಿ ಬೆಂಕಿ ತಗುಲಿ ಸುಮಾರು 1500 ಭತ್ತ ತುಂಬಿದ ಚೀಲಗಳು ಸುಟ್ಟಿವೆ. ಗೋದಾಮಿನಲ್ಲಿ ಒಟ್ಟು 3500 ಭತ್ತ ತುಂಬಿದ ಚೀಲಗಳನ್ನು ಇಡಲಾಗಿತ್ತು. ಅದರಲ್ಲಿ ಸುಮಾರು 1500 ಚೀಲಗಳು ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿ ಸುಮಾರು 30ರಿಂದ 35 ಲಕ್ಷ ರೂಪಾಯಿ ನಷ್ಟವಾಗಿದೆ. ಇನ್ನುಳಿದ ಚೀಲಗಳಲ್ಲಿ ಭತ್ತ ಬೆಂಕಿ ತಗುಲಿದ ಶಾಖದಿಂದ ಮುಂದೆ ಅವು ಮಾರಾಟಕ್ಕೆ ನಿಗದಿತ ಬೆಲೆ ಸಿಗದಂತ ರೀತಿಯಲ್ಲಿ ಆಗಿವೆ. ಹಗಲು ರಾತ್ರಿ ಎನ್ನದೆ ಕಷ್ಟಪಟ್ಟು ಬೆಳೆದರೂ ಕೈಗೆ ಬಂದ ತುತ್ತು ಬಾಯಿಗೆ ಬರದಂತೆ ಈ ರೈತರ ಗೋಳು ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳು ರೈತರಿಗೆ ಆಗುವ ಕಷ್ಟ ನಷ್ಟಗಳನ್ನು ಗಮನಿಸಿ ರೈತರಿಗೆ ಆದ ನಷ್ಟ ಪರಿಹಾರವನ್ನು ತುಂಬಿಸಿಕೊಡಬೇಕೆಂದು ವಿನಂತಿಸಿಕೊಂಡರು. ಈ ಸಂದರ್ಭದಲ್ಲಿ ಹನುಮಂತ ಮೇಟಿ, ಮಂಜುನಾಥ್ ಪಾಟೀಲ್, ಶಿವಣ್ಣ ಪೊಲೀಸ್ ಪಾಟೀಲ್, ಹನುಮಂತ ಅನ್ವರಿ, ಸುಬ್ಬರಾವ್, ಮೌನೇಶ್, ನಿಂಗಣ್ಣ, ಅಮ್ರೇಗೌಡ ಇನ್ನುಳಿದ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಯಾವ ಥರ ಅದು ಸರ್? ಅವು ಯಾವ ರೀತಿ ಅಂದರೆ ಆಕಸ್ಮಿಕವಾಗಿ ಬೆಂಕಿ ಅವಘಡಾಗಿದೆ. ಅದರಲ್ಲಿ 3500 ಗೋಡಮ್ನಲ್ಲಿ ಪ್ಯಾಡ್ಗಳನ್ನು ಸ್ಟಾಕ್ ಮಾಡಿದ್ವಿ. ಅದರಲ್ಲಿ ಒಂದು ಅಂಜಾದು 1500 ಚೀಲನ ಡ್ಯಾಮೇಜಸ್ ಆಗಿದ್ದಾವೆ. ಅದರಿಂದ ನಮಗೆ ಅಂಜಾದು ಒಂದು 30ರಿಂದ 35 ಲಕ್ಷದವರೆಗೆ ಲಾಸಸ್ ಆಗಿದೆ. ರೈತರ ಸಮಸ್ಯೆ ಭಾಳ ಆಗ್ತಾಯಿದೆ. ಈಗ ಆಲ್ರೆಡಿ ಎಷ್ಟೋ ರೈತರು ಲಾಸ್ನಲ್ಲಿದ್ದಾರೆ. ಅಂಥದ್ರಲ್ಲಿ ಇಂಥ ಅವಘಡಗಳು ಸಂಭವಿಸಿದ್ರಿಂದ ರೈತರಿಗೆ ಸ್ವಲ್ಪ ನಷ್ಟ ತುಂಬಿಸಿಕೊಡ್ಬೇಕು. ಇದಕ್ಕೆ ಎಲ್ಲ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಇದಕ್ಕೆ ತಕ್ಕನಾದ ನಷ್ಟ ಭರ್ತಿ ಮಾಡಿಕೊಡ್ಬೇಕು ಎಂಬುದು ನಮ್ಮಲ್ಲಿ ಮನವಿ. ತಮ್ಮಲ್ಲಿ ಸರ್, ಇವಾಗ ಎಲ್ಲ ಕಿಟಕಿಗಳು ಬಹುಮಟ್ಟಿಗೆ ಮೇಲ್ಗಡೆ ಇದಾವೆ ಸರ್, ಮತ್ತು ಒಳಗಡೆ ಯಾವುದು ಎಲೆಕ್ಟ್ರಿಕಲ್ ಇಕ್ವಿಪ್ಮೆಂಟ್ಸ್ ಕೂಡ ಇಲ್ಲ. ಯಾವ ಥರ ಸಂಭವಿಸ್ಬೋದು ಅವುಗಳಿಗೆ? ಅದೇ ಹೇಳ್ತಾ ಇದ್ದೀವಿ ಸರ್. ಅದಂತರೂ ನಾವು ನೋಡಿಲ್ಲ. ಆಕಸ್ಮಿಕವಾಗಿ ಬೆಂಕಿ ಯಾವುದೋ ಒಂದು ಕಿಡಿಯಾಗಿ ಬಿದ್ದಿರ್ಬೋದು, ಅಥವಾ ಯಾರೋ ಅದಿದು ಒಂದು ವೇಳೆ ಇದು ಬೆಂಕಿ ಅದಿದ್ರಿಂದನೂ ಆಗಿರ್ಬೋದು. ಆಕಸ್ಮಿಕ ಯಾರು ನೋಡಲಾರ್ದ ಪ್ರಶ್ನೆ ಹಿಂಗೆ ಈ ಥರ ಲಾಸ್ ಆಗಿಬಿಟ್ಟಿದೆ ನಮಗೆ ಸರ್. ಅದೇ ಈ ಅವಘಡ ಸಂಭವಿಸೋಕ್ಕಿಂತ ಮುಂಚೆ ಏನೋ ಗುಡುಗು ಮಳೆ ಸಹಿತ ಬರ್ತಾ ಇತ್ತು ಅಂತೇಳಿ ಕೇಳಿ ಬರ್ತಾ ಇತ್ತು. ಬಟ್ ಯಾರು ನೋಡಿಲ್ಲ. ಸಿಡ್ಲು ಬಿದ್ದಿದೆಯೋ ಏನೋ ಗೊತ್ತಿಲ್ಲ. ಆಕಸ್ಮಿಕವಾಗಿ ಈ ಥರ ನಷ್ಟ ಭರ್ತಿಯಾಗಿದೆ. ಅಂದರೆ ಎಷ್ಟು ಪ್ರಮಾಣದ ಮಾಲ್ ಶೇಖರಣೆ ಮಾಡಿದ್ರು? ಒಂದು ಅಂಜಾದು ಒಂದು 62 ಲಕ್ಷದಿಂದ 65 ಲಕ್ಷ ತನಕ ಸ್ಟಾಕ್ ಇತ್ತು ಮಾಲ್. ಯಾವುದು ಕವಳೆ ಸರ್? ಇದು ಕವಳೆ RNR ಸೋನಾ ಮಸೂರಿ. ಅಂದರೆ ಒಬ್ಬರಿಗೆ ಸೇರಿದ ವಸ್ತು ಇಲ್ಲ. ಇದರಲ್ಲಿ ಮನೆಯಲ್ಲಿ 4 ಜನಕ್ಕೆ ಸೇರಿದ ವಸ್ತುಗಳು. 4 ಜನರು ಒಂದೇ ಗೋಡಮ್ನಲ್ಲಿ ಅದು ಅದಕ್ಕೇನು ಸರ್. ಈ ಮೂಲಕ ಈ ಸ್ಥಳೀಯ ಅಧಿಕಾರಿಗಳಿಗೆ ಮತ್ತು ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ನಾವು ಈ ಮೂಲಕ ಸರ್ಕಾರಕ್ಕೆ ಮತ್ತು ಸ್ಥಳೀಯ ಅಧಿಕಾರಿಗಳಿಗೆ, ಇದಕ್ಕೆ ಯಾರು ಸಂಬಂಧಪಟ್ಟ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ಇದು ಆಗಿರ್ತಕ್ಕಂಥ ಅನಾಹುತಕ್ಕೆ ನಷ್ಟ ಭರಿಸಿಕೊಡಬೇಕು. ರೈತರಿಗೆ ಸಂಕಷ್ಟಕ್ಕೆ ಸಿಲುಕಾಗಲಾರ್ದಂಗೆ, ತೊಂದರೆ ಆಗಲಾರ್ದಂಗೆ ನೋಡ್ಕೋಬೇಕು. ಮುಂದಿನ ಕ್ರಮ ಕೈಗೊಳ್ಬೇಕಂತ ತಮಗೆ ಎಲ್ಲರಿಗೆ ಮನವಿ ಮಾಡ್ತೀನಿ. ಇದರ ಮೂಲಕ. ತಮ್ಮ ಹೆಸರು ಸರ್? ಹನುಮಂತ ಮೇಟಿ, ವಕೀಲರು. ವಕೀಲರು.